37th question. In the following symbols used in human pedigree analysis, identify the symbol that denotes consanguineous mating. ಯಾವುದಪ್ಪ ಗೊತ್ತಿದೆ ಇದು ನಿಮಗೆ, ಹೌದಾ? ಆಪ್ಷನ್ ಬಿ. ಓಕೆ, ಆಪ್ಷನ್ ಬಿ ಕನ್ಸಾಂಗಿನಿಯಸ್ ಮೇಟಿಂಗ್ ಅಥವಾ ಮೇಟಿಂಗ್ ಬಿಟ್ವೀನ್ ರಿಲೇಟಿವ್ಸ್, ಮ್ಯಾರೇಜ್ ಬಿಟ್ವೀನ್ ರಿಲೇಟಿವ್ಸ್. ನೋಡಿ, ಜಸ್ಟ್ ಸ್ಕ್ವೇರ್ ಏನು ಇಂಡಿಕೇಟ್ ಮಾಡುತ್ತೆ? ಮೇಲನ್ನು ಇಂಡಿಕೇಟ್ ಮಾಡುತ್ತೆ. ಸರ್ಕಲ್ಲು ಫೀಮೇಲನ್ನು ಇಂಡಿಕೇಟ್ ಮಾಡುತ್ತೆ. ಈ ಬಾಕ್ಸ್ ಮತ್ತು ರೌಂಡ್ ನಡುವೆ, ಸರ್ಕಲ್ ಮತ್ತು ನಡುವೆ ಒಂದು ಲೈನ್ ಇದ್ದರೆ ಅದು ಮ್ಯಾರೇಜ್, ಜಸ್ಟ್ ಮೇಟಿಂಗ್. ಬಟ್ ಮೇಟಿಂಗ್ ಬಿಟ್ವೀನ್ ರಿಲೇಟಿವ್ಸ್ ಆದರೆ 2 ಲೈನ್ಸ್ ಇರುತ್ತೆ. ನೋಡಿ, 2 ಲೈನ್ಸ್ ಇರುತ್ತೆ. ಓಕೆ, ಯಾಕೆ ಅದನ್ನು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ರಿಲೇಟಿವ್ಸ್ಗಳ ನಡುವೆ ಮದುವೆ ಆದರೆ ಅಥವಾ ಕ್ಲೋಸ್ ರಿಲೇಟಿವ್ಸ್ಗಳ ನಡುವೆ ಮದುವೆ ಆದರೆ ಡಿಸಾರ್ಡರ್ಸ್ಗಳು ಕ್ಯಾರಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿದ್ದಾರೆ. ಇದಕ್ಕೆ ಆಪ್ಷನ್ ಬಿ. ಓಕೆನಾ? ನೆಕ್ಸ್ಟ್ ನೋಡಿ, 38th ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾರೆಕ್ಟರ್ ವಾಸ್ ನಾಟ್ ಸ್ಟಡಿಡ್ ಬೈ ಮೆಂಡಲ್ ಇನ್ ಹಿಸ್ ಪಿ ಪ್ಲಾಂಟ್ ಎಕ್ಸ್ಪೆರಿಮೆಂಟ್ಸ್ ಅಂತ ಕೇಳಿದ್ದಾರೆ. ಸೊ ಮೆಂಡಲ್ಲು 7 ಕ್ಯಾರೆಕ್ಟರ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದ. ಇವು 7 ಕ್ಯಾರೆಕ್ಟರ್ಸು, 14 ವೆರೈಟೀಸ್. ಒಂದೊಂದು ಕ್ಯಾರೆಕ್ಟರ್ಲಿ 2 ವೆರೈಟೀಸು. ಓಕೆನಾ? ಯಾವ್ಯಾವುದು? ಒಂದು ನೋಡಿ, ಸ್ಟೆಮ್ ಹೈಟ್, ಹೌದು. ಸೀಡ್ ಶೇಪ್ ನೋಡಿ, ಸ್ಟೆಮ್ ಹೈಟ್ ಟಾಲ್ ಡ್ವಾರ್ಫ್. ಸೀಡ್ ಶೇಪ್ ರೌಂಡ್ ರಿಂಕಲ್ಡ್. ಸೀಡ್ ಕಲರ್ ಒಂದು ಬರುತ್ತೆ, ಯೆಲ್ಲೋ ಗ್ರೀನ್. ಓಕೆ, ಪಾಡ್ ಶೇಪ್ ಬರುತ್ತೆ, ಇನ್ಫ್ಲೇಟೆಡ್ ಕಾನ್ಸ್ಟ್ರಿಕ್ಟೆಡ್. ಪಾಡ್ ಕಲರ್ ಬರುತ್ತೆ, ಗ್ರೀನ್ ಯೆಲ್ಲೋ. ಫ್ಲವರ್ ಪೊಸಿಷನ್ ಬರುತ್ತೆ, ಆಕ್ಸಿಯಲ್ ಟರ್ಮಿನಲ್. ಆಮೇಲೆ ಫ್ಲವರ್ ಕಲರ್ ಒಂದು ಬರುತ್ತೆ, ವೈಲೆಟ್ ವೈಟ್, ಹೌದಲ್ವಾ? ಬಟ್ ಲೀಫ್ ಶೇಪು ಬರೋದಿಲ್ಲ. ಲೀಫ್ ಶೇಪು ನಾವು ಕನ್ಸಿಡರ್ ಮಾಡಿಲ್ಲ. ಹಾಗಾಗಿ ಆಪ್ಷನ್ ಎ. ಅವನ ಎಕ್ಸ್ಪೆರಿಮೆಂಟಿಗೆ ಆ ಪೀ ಪ್ಲಾಂಟಿನ ಲೀಫ್ ಶೇಪನ್ನು ಕನ್ಸಿಡರ್ ಮಾಡಿಲ್ಲ. ನೋಡಿ, 39th ಕ್ವಶನ್. ಇನ್ ಎನ್ ಆರ್ಗ್ಯಾನಿಸಮ್, mutation in single gene exhibits multiple phenotypic expressions. Identify the underlying genetic mechanism in the above instance ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಾಗ್ತಾ ಇದೆ, ಒಂದು ಜೀನಲ್ಲಿ ಮ್ಯೂಟೇಷನ್ ಆಗ್ತಾ ಇದೆ, ಮ್ಯೂಟೇಷನ್ ಆಗಿದೆ. ಆ ಒಂದು ಜೀನಲ್ಲಿ ಮ್ಯೂಟೇಷನ್ ಆಗಿರೋದ್ರಿಂದ ಮೆನಿ ಫಿನೋಟಿಪಿಕ್ ಕ್ಯಾರೆಕ್ಟರ್ಗಳು ಚೇಂಜ್ ಆಗ್ತಾ ಇದೆ. ಸೊ ಆ ಒಂದು ಮೆಕ್ಯಾನಿಸಮ್ನ ಏನಂತ ಕರಿತೀರಿ ಅಂತ ಕೇಳ್ತಾ ಇದ್ದಾರೆ. ಇದು ನಿಮಗೆ ಗೊತ್ತಿದೆ, ಒನ್ ಜೀನ್ ಕಂಟ್ರೋಲಿಂಗ್ ಮೆನಿ ಫಿನೋಟಿಪಿಕ್ ಎಕ್ಸ್ಪ್ರೆಷನ್. ಯಾವುದು? ಪ್ಲಿಯೋಟ್ರೋಪಿ, ಹೌದಾ? ಬಟ್ ಪಾಲಿಜೆನಿಕ್ ಇನ್ಹೆರಿಟೆನ್ಸು ಉಲ್ಟಾ, ಮೆನಿ ಜೀನ್ಸ್ ಕಂಟ್ರೋಲಿಂಗ್ ಸಿಂಗಲ್ ಕ್ಯಾರೆಕ್ಟರ್. ಪ್ಲಿಯೋಟ್ರೋಪಿ ಒನ್ ಜೀನ್ ಕಂಟ್ರೋಲಿಂಗ್ ಮೆನಿ ಕ್ಯಾರೆಕ್ಟರ್. ಓಕೆ, ಪಾಲಿಜೆನಿಕ್ ಇನ್ಹೆರಿಟೆನ್ಸು ಮೆನಿ ಜೀನ್ಸ್ ಕಂಟ್ರೋಲಿಂಗ್ ಸಿಂಗಲ್ ಕ್ಯಾರೆಕ್ಟರ್, ಹೌದಲ್ವಾ? ಇನ್ನು ಮಲ್ಟಿಪಲ್ ಅಲೆಲಿಸಮ್ಸಲ್ಲಿ ಯೂಶಲಿ ಒಂದು ಜೀನಲ್ಲಿ 2 ಅಲೀಲ್ಸ್ಗಳಿರುತ್ತೆ. ಬಟ್ ಹಿಯರ್ ಒನ್ ಜೀನ್ ಕಂಟೈನ್ಸ್ ಮೆನಿ ಅಲೀಲ್ಸ್. ಓಕೆ, ಇನ್ನು ಇನ್ಕಂಪ್ಲೀಟ್ ಡಾಮಿನೆನ್ಸಲ್ಲಿ the F1 progeny does not resembles either of the parents. ಓಕೆ, ಹಾಗಾಗಿ ಇದು ಸಿಂಪಲ್ ಆಗಿ ಸ್ಟೇಟ್ಮೆಂಟ್, ಡೆಫಿನಿಷನ್ ಬೇಸ್ಡ್ ಕ್ವಶನ್ನು. ಯಾವುದು? ಪ್ಲಿಯೋಟ್ರೋಪಿ. 2020 ಕೇಳಿರುವಂಥ ಕ್ವಶನ್ ಇದು. 40th ಕ್ವಶನ್ ನೋಡಿ. ಎ ಪ್ಯೂರ್ ಬ್ರೀಡಿಂಗ್ ಪೀ ಪ್ಲಾಂಟ್ ವಿತ್ ರೌಂಡ್ ಯೆಲ್ಲೋ ಸೀಡ್ಸ್ ವಾಸ್ ಕ್ರಾಸ್ಡ್ ವಿತ್ ಪೀ ಪ್ಲಾಂಟ್ ಹ್ಯಾವಿಂಗ್ ರಿಂಕಲ್ಡ್ ಗ್ರೀನ್ ಸೀಡ್ಸ್. ಸೊ ಏನು ಮೆಂಡಲ್ ಡೈ ಹೈಬ್ರಿಡ್ ಕ್ರಾಸಲ್ಲಿ ಕ್ಯಾರೆಕ್ಟರ್ಗಳನ್ನು ತೊಗೊಂಡಿದ್ನಲ್ಲ, ಅದೇ ಕ್ರಾಸ್. ಓಕೆ, ಅದರಲ್ಲಿ ಏನು ಚೇಂಜಸ್ ಇಲ್ಲ. ಆನ್ ಸೆಲ್ಫಿಂಗ್ ಆಫ್ F1 ಹೈಬ್ರಿಡ್ ಆಫ್ ಹಿಸ್ ಕ್ರಾಸ್ 64 progenies ವರ್ ಅಬ್ಟೈನ್ಡ್ ಇನ್ F2 ಜನರೇಷನ್. ಸೊ ಇಲ್ಲಿ ಮೆಂಡಲ್ ಸೆಲೆಕ್ಟ್ ಮಾಡಿಕೊಂಡಂತಹ 2 ಕ್ಯಾರೆಕ್ಟರ್ಗಳನ್ನು ಕ್ರಾಸ್ ಮಾಡಿದ್ದಾನೆ. ಅಲ್ಲಿ F1 ಜನ್ರೇಷನಲ್ಲಿ ಹೆಟ್ರೋಝೈಗಸ್ ರೌಂಡ್ ಎಲ್ಲೋ ಬಂದಿದೆ. ಅದನ್ನು ಸೆಲ್ಫಿಂಗ್ ಮಾಡಿದಾಗ 16 ಪ್ರೋಜೆನೀಸ್ಗಳು ಫಾರ್ಮೇಷನ್ ಆಗಿತ್ತು. ಓಕೆ, ಔಟ್ ಆಫ್ ದೋಸ್ 16 ಪ್ರೋಜೆನೀಸ್ ಯಾವ ರೇಷಿಯೋ ಹೇಳಿ? 9:3:3:1, ಹೌದಾ? 16 ಪ್ರೋಜೆನೀಸ್ಗಳು ಬಂದಿದೆ. ಈ 16 ಪ್ರೋಜೆನೀಸ್ಗಳಲ್ಲಿ 9 ರೌಂಡ್ ಯೆಲ್ಲೋ ಅಂದರೆ ಪೇರೆಂಟಲ್ ಕಾಂಬಿನೇಷನ್ನು. 1 ರಿಂಕಲ್ಡ್ ಗ್ರೀನ್ ಇದೆಯಲ್ಲ, ಅದು ಪೇರೆಂಟಲ್ ಕಾಂಬಿನೇಷನ್ನೇ. ಸ್ಟಾರ್ಟಿಂಗ್ ಅದೇ ತಾನೇ ತೊಗೊಂಡಿರೋದು ಅವನು, ರೌಂಡ್ ಯೆಲ್ಲೋ ರಿಂಕಲ್ಡ್ ಗ್ರೀನು. ಸೊ 9 ರೌಂಡ್ ಯೆಲ್ಲೋ, 1 ರಿಂಕಲ್ಡ್ ಗ್ರೀನು. ಓಕೆ, ಅದು ಬೇಡ ನಮಗೆ. ಯಾಕಂದರೆ ಇಲ್ಲಿ ಕೇಳ್ತಿರೋದೇನೋ ನಾನ್ ಪೇರೆಂಟಲ್ ಕ್ಯಾರೆಕ್ಟರ್.
ಹೌದಲ್ವಾ? ಹಾಗಾಗಿ 3+3, 3 ಅಂದರೆ ರೌಂಡ್ ಗ್ರೀನು, ಈ 3 ಅಂತ ಹೇಳಿದ್ರೆ ರಿಂಕಲ್ಡ್ ಯೆಲ್ಲೋ. ಓಕೆ, 3+3 ಎಷ್ಟಾಯಿತು? 6. 6 ಔಟ್ ಆಫ್ 16 ಅಂತ ಹೇಳಿದ್ರೆ 16 ಪ್ರೋಜೆನೀಸ್ಗಳಿಗೆ 6 ಅಂತ ಹೇಳಿದ್ರೆ 64 ಪ್ರೋಜೆನೀಸ್ಗಳಿಗೆ ಎಷ್ಟಾಯಿತು? ಹೌದಾ? 16 ಪ್ರೋಜೆನೀಸ್ಗಳಿಗೆ 6 ಅಂತ ಹೇಳಿದ್ರೆ 64 ಪ್ರೋಜೆನೀಸ್ಗಳಿಗೆ ಎಷ್ಟಾಯಿತು? 16 6 ಇಂಟು 4 ಎಷ್ಟಾಯ್ತಪ್ಪ? 24. ಸೊ ಅದೇನು ಪ್ರೋಜೆನೀಸ್ಗಳು ಬಂದಿರುತ್ತೆ ನಂಬರು, ಅದನ್ನು ನಾವು ಇಂಟು 4 ಮಾಡಿದ್ರೆ ಪೇರೆಂಟಲ್ ಮತ್ತು ನಾನ್ ಪೇರೆಂಟಲ್ ಕ್ಯಾರೆಕ್ಟರ್ಸ್ಗಳ ನಂಬರು ನಮಗೆ ಸಿಕ್ಕೋಗುತ್ತೆ. ಓಕೆ, ಸೊ ಹಾಗಾಗಿ ಆಪ್ಷನ್ ಏನಪ್ಪ? ಆಪ್ಷನ್ ಎ 24. ಕ್ವಶನ್ ನಂಬರ್ 41 ನೋಡಿ. ಅ ಮ್ಯಾನ್ ವಿತ್ ಬ್ಲಡ್ ಗ್ರೂಪ್ ಎ ಮ್ಯಾರೀಸ್ ಅ ವುಮನ್ ಹ್ಯಾವಿಂಗ್ ಬ್ಲಡ್ ಗ್ರೂಪ್ ಬಿ. ದ ಮ್ಯಾಕ್ಸಿಮಮ್ ಪಾಸಿಬಲ್ ಬ್ಲಡ್ ಗ್ರೂಪ್ಸ್ ಅಮಾಂಗ್ ದೇರ್ ಪ್ರೋಜೆನೀಸ್ ಆರ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಹಸ್ಬೆಂಡಿನ ಬ್ಲಡ್ ಗ್ರೂಪ್ ಎ ಇದೆ, ವೈಫಿನ ಬ್ಲಡ್ ಗ್ರೂಪ್ ಬಿ ಇದೆ, ಬಟ್ ಇಲ್ಲಿ ಜೀನೋಟೈಪನ್ನು ಕೊಟ್ಟಿಲ್ಲ. ಹಾಗಾಗಿ ನಾವು ಏನು ಮಾಡಬೇಕಾಗತ್ತೆ? ವರ್ಕೌಟ್ ಮಾಡಬೇಕಾಗತ್ತೆ. ಆ ಹಸ್ಬೆಂಡ್ ಮತ್ತು ವೈಫ್ಗೆ ಹುಟ್ಟುವಂಥ ಮಕ್ಕಳಿಗೆ ಯಾವ್ಯಾವ ಬ್ಲಡ್ ಗ್ರೂಪ್ ಬರುವಂಥ ಪಾಸಿಬಿಲಿಟಿ ಇದೆ, ಮ್ಯಾಕ್ಸಿಮಮ್ ಬ್ಲಡ್ ಗ್ರೂಪ್ಸು. ಈಗ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಇರೋದೇ 4 ಬ್ಲಡ್ ಗ್ರೂಪು ಸದ್ಯಕ್ಕೆ, ಹೌದಾ? ಎ ಬಿ ಬಿ ಓ, ಈ 4 ಬ್ಲಡ್ ಗ್ರೂಪ್ಸ್ಗಳಲ್ಲಿ ಇವರಿಗೆ ಹುಟ್ಟುವಂಥ ಮಕ್ಕಳಿಗೆ ಯಾವ್ಯಾವ ಬ್ಲಡ್ ಗ್ರೂಪ್ಸ್ಗಳು ಬರುವಂಥ ಸಾಧ್ಯತೆ ಇದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ನೋಡಿ, ಇದಕ್ಕೆ ವರ್ಕೌಟ್ ಮಾಡಬೇಕಾಗತ್ತೆ. ಇಲ್ಲಿ ಜೀನೋಟೈಪ್ ಕೊಟ್ಟಿಲ್ಲ ಅವರು, ಜಸ್ಟ್ ಎ ಬ್ಲಡ್ ಗ್ರೂಪ್ ಮತ್ತು ಬಿ ಬ್ಲಡ್ ಗ್ರೂಪ್ ಅಂತ ಕೊಟ್ಟಿದ್ದಾರೆ. ಎ ಬ್ಲಡ್ ಗ್ರೂಪಿಗೆ 2 ಜೀನೋಟೈಪ್ ಇದೆ, ಬಿ ಬ್ಲಡ್ ಗ್ರೂಪಿಗೆ 2 ಜೀನೋಟೈಪ್ ಇದೆ. ಸೊ ಅದನ್ನು ವರ್ಕೌಟ್ ಮಾಡಬೇಕಾಗುತ್ತೆ. ನೋಡಿ, ಅವರು ಬ್ಲಡ್ ಗ್ರೂಪನ್ನು ಮಾತ್ರ ಕೊಟ್ಟಿದ್ದಾರೆ, ಅದಕ್ಕೆ ಬೇಕಾಗಿರುವಂಥ ಜೀನೋಟೈಪ್ಸ್ಗಳನ್ನು ನಾವಿಲ್ಲಿ ಬರ್ಕೊಂಡಿದ್ದೀನಿ. ನೋಡಿ, ಎ ಬ್ಲಡ್ ಗ್ರೂಪಿಗೆ ಐ ಎ ಅಥವಾ IA I0, ಬಿ ಬ್ಲಡ್ ಗ್ರೂಪಿಗೆ IB I0. ಸೊ ಈಗ ಈ 2 ಕಾಂಬಿನೇಷನಲ್ಲಿ ಯಾವ್ಯಾವ ಪ್ರೋಜೆನಿಸ್ ಬರುತ್ತೆ, ಈ 2 ಕಾಂಬಿನೇಷನಲ್ಲಿ ಯಾವ್ಯಾವ ಪ್ರೋಜೆನಿಸ್ ಬರುತ್ತೆ, ಒಂದಾಯ್ತಾ? ಇನ್ನು ಈ 2 ಕಾಂಬಿನೇಷನಲ್ಲಿ ಯಾವ್ಯಾವ ಪ್ರೋಜೆನಿಸ್ ಬರುತ್ತೆ, ಈ 2 ಕಾಂಬಿನೇಷನಲ್ಲಿ ಯಾವ್ಯಾವ ಪ್ರೋಜೆನಿಸ್ ಬರುತ್ತೆ. ಓಕೆ, ಅದನ್ನು ನಾವೀಗ ವರ್ಕೌಟ್ ಮಾಡಬೇಕಾಗುತ್ತೆ. ನೋಡಿ, ಫಸ್ಟ್ ಪಾಸಿಬಿಲಿಟಿ ಎಲ್ಲವೂ ಹೋಮೋಸೈಗಸ್ ಎ ಬ್ಲಡ್ ಗ್ರೂಪು, ಹೋಮೋಸೈಗಸ್ ಬಿ. ಓಕೆನಾ? ನೋಡಿ, ಐ ಎ ಐ ಬಿ ಇವರಿಗೆ ಬರುವಂತಹ ಪ್ರೋಜೆನೀಸ್ ಅಥವಾ ಮಕ್ಕಳ ಬ್ಲಡ್ ಗ್ರೂಪ್ ಏನೇನಾಗಿರುತ್ತೆ? ಎ ಬಿ ಮಾತ್ರ ಪಾಸಿಬಿಲಿಟಿ ಇದೆ. ನೋಡಿ, ಎ ಬಿ ಆಯಿತಾ? ಇನ್ನು ಸೆಕೆಂಡ್ ಕೇಸಲ್ಲಿ ನೋಡಿ, ಇದರಲ್ಲಿ I0 IB ತೊಗೊಂಡಿದ್ದೀನಿ. ಇದರಲ್ಲಿ ನೋಡಿ, ಎ ಬಿ ಬ್ಲಡ್ ಗ್ರೂಪ್ ಬರುತ್ತೆ, ಎ ಬಿ. ಓಕೆ, ಎ ಬಿ ಇಲ್ಲೂ ಕೂಡ ಬಂದಿತ್ತು, ಇಲ್ಲಿ ಎ ಬಿ ಮತ್ತು ಬಿ 2 ಕೂಡ ಬರ್ತಾ ಇದೆ. 2 ಆಯಿತಾ? ಇನ್ನು ಮೂರನೇ ಪಾಸಿಬಿಲಿಟಿ ನೋಡಿ, ಇಲ್ಲಿ ಮೂರನೇ ಪಾಸಿಬಿಲಿಟಿ IB I0. ಓಕೆ, ಇದರಲ್ಲಿ ಎ ಬಿ ಬ್ಲಡ್ ಗ್ರೂಪು, ಎ ಬ್ಲಡ್ ಗ್ರೂಪ್ ನೋಡಿ, ಈ 2 ಬ್ಲಡ್ ಗ್ರೂಪ್ಸ್ಗಳು ಬರ್ತಾ ಇದೆ. ಸೊ ಯಾವ್ಯಾವ್ದಾಯ್ತು? ಈಗ ಎ ಬಿ ಆಯಿತು, ಅಲ್ಲಿ ಬಿ ಆಯಿತು, ಇಲ್ಲಿ ಎ ಆಯಿತು, ಎ ಬಿ 3 ಕೂಡ ಆಗಿದೆ. ಇನ್ನು ಇದರಲ್ಲಿ ನೋಡಿ, I0 IB I0, ಈ ಒಂದು ಕ್ರಾಸಲ್ಲಿ ಯಾವ್ಯಾವ್ದು ಬರುತ್ತೆ? ಎ ಬಿ ಓ. ನೋಡಿ, 4 ಬ್ಲಡ್ ಗ್ರೂಪ್ಸ್ ಇಲ್ಲೇ ಬಂತು. ಸೊ ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಯಾವ್ಯಾವ್ದು ಬರ್ಬೋದು? ಯಾವ್ದು ಬೇಕಾದರೂ ಬರ್ಬೋದು. ಎ ಬಿನಾದರೂ ಬರ್ಬೋದು, ಏನಾದರೂ ಬರಬಹುದು, ಬಿನಾದರೂ ಬರ್ಬೋದು, ಓ ಬ್ಲಡ್ ಗ್ರೂಪ್ ಆದರೂ ಬರ್ಬೋದು ಅವರ ಮಕ್ಕಳಿಗೆ. ಓಕೆನಾ? ಸೊ ಆಪ್ಷನ್ ಏನಾಗುತ್ತೆ? ಎ ಬಿ ಓ. ನೆಕ್ಸ್ಟ್, second question number 42. ಮ್ಯಾಚ್ ಕಾಲಮ್ 1 ವಿತ್ ಕಾಲಮ್ 2 ಆ್ಯಂಡ್ ಫೈಂಡ್ ದ ಕರೆಕ್ಟ್ ಆನ್ಸರ್ ಅಂತ ಕೇಳಿದ್ದಾರೆ. ಓಕೆ, ನೋಡಿ, ಈಗ ಈ ಕಡೆ ಡಿಫ್ರೆಂಟ್ ಟೈಪ್ ಆಫ್ ಕ್ರೋಮೋಸೋಮಲ್ ಅರೇಂಜ್ಮೆಂಟನ್ನು ಕೊಟ್ಟಿದ್ದಾರೆ ಕಾಲಮ್ 1ನಲ್ಲಿ. ಕಾಲಮ್ 2ನಲ್ಲಿ ಅವುಗಳ ಡೆಫಿನೇಷನ್ ಅಥವಾ ಅವುಗಳ ಮೀನಿಂಗನ್ನು ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ಮ್ಯಾಚ್ ಮಾಡಬೇಕು. ಅನ್ಯೂಪ್ಲಾಯ್ಡಿ ಅಂತ ಹೇಳಿದ್ರೆ ಏನು? ನೋಡಿ, ಇನ್ಕ್ರೀಸ್ ಇನ್ ಹೋಲ್ ಸೆಟ್ ಆಫ್ ಕ್ರೋಮೋಸೋಮಾ ಅಲ್ಲ. ಇನ್ಕ್ರೀಸ್ ಇನ್ ಹೋಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಅಂದರೆ ಯಾವುದಾಗುತ್ತೆ? ಪಾಲಿಪ್ಲಾಯ್ಡಿ ಆಗುತ್ತೆ. ಓಕೆ, ಸೊ ಈಗ ಅನ್ಯೂಪ್ಲಾಯ್ಡಿ ಅಂದರೆ ಏನು? ಲಾಸ್ ಆರ್ ಗೈನ್ ಆಫ್ ಕ್ರೋಮೋಸೋಮ್. ಓಕೆ, 1, 2 ಗೈನ್ ಆದರೆ ಅಥವಾ ಲಾಸ್ ಆದರೆ ಅದನ್ನು ಅನ್ಯೂಪ್ಲಾಯ್ಡಿ ಅಂತ ಕರಿತೀವಿ. ಓಕೆ,
ನೆಕ್ಸ್ಟ್ ನೋಡಿ A2 ಯಾವುದ್ರಲ್ಲಿದೆ ನೋಡಿ, ಇರೋದು ಒಂದೇ ಆಪ್ಷನ್ನು ಸಿ. ಕರೆಕ್ಟಾ? ಇನ್ನು ಉಳಿದಿರೋದೆಲ್ಲ ಮ್ಯಾಚ್ ಆಗುತ್ತಾ ಅಂತ ನೋಡ್ಬೇಕು ನಾವೀಗ. ಇದರಲ್ಲಿ ಉಳಿದಿರೋದೆಲ್ಲ ಮ್ಯಾಚ್ ಆಗುತ್ತಾ? B4 ಅಂತ ಇದೆ ನೋಡಿ. ಬಿ ಮೊನೋಪ್ಲಾಯ್ಡಿ, ಸಿಂಗಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್, ಅಂದರೆ ಹೆಪ್ಲಾಯ್ಡ್ ಅಂತಲೂ ಕೂಡ ಕರಿಬೋದು ಅದನ್ನು. ಇನ್ನು ಪಾಲಿಪ್ಲಾಯ್ಡಿ ನೋಡಿ, ಸಿ ಏನಿದೆ 1, ಇನ್ಕ್ರೀಸ್ ಇನ್ ಹೋಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್. ಕರೆಕ್ಟಾ? ನೋಡಿ, ಅನ್ಯೂಪ್ಲಾಯ್ಡಿನಲ್ಲಿ 2n+1+2 ಅಥವಾ 2n-1-2 ಅಂತ ಹೇಳಿದ್ರೆ 46 ನಾರ್ಮಲ್ ನಂಬರ್ ಆಫ್ ಕ್ರೋಮೋಸೋಮ್ಸು. ಅದರ ಬದಲಾಗಿ 47 48 ಅಥವಾ 45 44 ಬಂದರೆ ಅದು ಅನ್ಯೂಪ್ಲಾಯ್ಡಿ. ಆದರೆ ಪಾಲಿಪ್ಲಾಯ್ಡಿ ಅಂತ ಹೇಳಿದ್ರೆ ಹೋಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇನ್ಕ್ರೀಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 4 ಇದ್ದರೆ 8 ಆಗುತ್ತೆ, 16 ಇದ್ದರೆ 32, 46 ಇದ್ದರೆ 92, ಈ ಥರ ಹೋಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಪಾಲಿಪ್ಲಾಯ್ಡಿ ಇನ್ಕ್ರೀಸ್ ಇನ್ ಹೋಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್. ಇನ್ನು ಡಿಪ್ಲಾಯ್ಡಿ ಅಂತ ಹೇಳಿದ್ರೆ 2 ಸೆಟ್ ಆಫ್ ಕ್ರೋಮೋಸೋಮ್ಸ್. ಓಕೆ, ಸೊ ಆಪ್ಷನ್ ಯಾವುದಪ್ಪ? ಆಪ್ಷನ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 43. The genotype of husband and wife are IA-IB and IA-I0. Among the blood types of their children, how many different genotypes and phenotypes are possible? ಸೊ ಇಲ್ಲಿ ನಾವು ಫಸ್ಟು ವರ್ಕೌಟ್ ಮಾಡಬೇಕು ಆ ಒಂದು ಜಿನೋಟೈಪ್ಸ್ಗಳಿಗೆ ಯಾವ್ಯಾವ ಬ್ಲಡ್ ಗ್ರೂಪ್ ಬರುತ್ತೆ ಅಂತ. ಚಿಲ್ಡ್ರನ್ಸಿನ ಬ್ಲಡ್ ಗ್ರೂಪ್ ಯಾವ್ಯಾವ್ದು ಬರ್ಬೋದು ಅಂತ ಫಸ್ಟ್ ವರ್ಕೌಟ್ ಮಾಡಬೇಕು. ಅದರಲ್ಲಿ ಫಿನೋಟೈಪ್ಸ್ ಎಷ್ಟು, ಜಿನೋಟೈಪ್ಸ್ ಎಷ್ಟು ಅಂತ ನಾವು ಕಂಡುಹಿಡಬೇಕು. ಓಕೆ, ನೋಡಿ, ಹಸ್ಬೆಂಡಿನ ಜಿನೋಟೈಪು IA-IB, ವೈಫಿನ ಜಿನೋಟೈಪ್ IA-I0. ಓಕೆ, ಸೊ ಇದಕ್ಕೆ ಯಾವ್ಯಾವ ಬ್ಲಡ್ ಗ್ರೂಪ್ಸ್ ಬರುತ್ತೆ ನೋಡಿ. ಎ ಬ್ಲಡ್ ಗ್ರೂಪ್ ಬರುತ್ತೆ, ಎ ಬ್ಲಡ್ ಗ್ರೂಪ್, AB, B, AB, AB. ಹೌದಾ? ಈ ಮೂರು ಬ್ಲಡ್ ಗ್ರೂಪ್ಸಾ. ಸೊ ಫಿನೋಟೈಪ್ಸು ಯಾವ್ಯಾವುದು? AB, B, 3 ಫಿನೋಟೈಪ್ಸು. ಜಿನೋಟೈಪ್ಸ್ ಯಾವ್ಯಾವುದು ನೋಡಿ, ಇಲ್ಲಿ IA ಬಂತು, ಜಿನೋಟೈಪ್ಸ್ ಯಾವ್ಯಾವುದು ನೋಡಿ, IA ಬಂತು, IA-I0 ಬಂತು, IA-IB ಬಂತು, IB-I0 ಬಂತು. ಸೊ ಟೋಟಲ್ ಎಷ್ಟು ಜಿನೋಟೈಪ್ಸ್ ಆಯಿತು? 4 ಜಿನೋಟೈಪ್ಸ್. ಫಿನೋಟೈಪ್ಸು 3, ಜಿನೋಟೈಪ್ಸು 4. ಸೊ ಆಪ್ಷನ್ ಯಾವುದಾಗುತ್ತೆ? 4 ಜಿನೋಟೈಪ್ಸು, 3 ಫಿನೋಟೈಪ್ಸ್. ಆಪ್ಷನ್ ಬಿ. ಹೌದಾ? ಓಕೆ, ನೆಕ್ಸ್ಟ್ 44. Question number 44. What is the possibility of blood group of children whose parents are heterozygous for A and B blood groups? Heterozygous ಅಂತ ಹೇಳಿದ್ರೆ IA-I0 ಫಾದರ್ದು, IB-I0 ಮದರ್ದು. ಇದು ಹೆಟ್ರೋಸೈಗಸ್ ಕಂಡೀಷನ್ನು. ಸೊ ಈ ಒಂದು ಜೀನೋಟೈಪಿಗೆ ಬರುವಂತಹ ಪಾಸಿಬಲ್ ಬ್ಲಡ್ ಗ್ರೂಪ್ಸ್ ಯಾವ್ಯಾವುದು ಅಂತ ಕೇಳ್ತಾ ಇದ್ದಾರೆ ನೋಡಿ. ಹೆಟ್ರೋಸೈಗಸ್ ಫಾರ್ ಎ ಬ್ಲಡ್ ಗ್ರೂಪಾ, ಇದು ಹೆಟ್ರೋಸೈಗಸ್ ಫಾರ್ ಬಿ ಬ್ಲಡ್ ಗ್ರೂಪಾ. ನೋಡಿ, ಅದಕ್ಕೆ ಬರುವಂತಹ ಬ್ಲಡ್ ಗ್ರೂಪ್ಸು AB, AB, O. 4 ಪಾಸಿಬಿಲಿಟಿ ಇದೆ. ಹಾಗಾಗಿ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಬಿ, AB, O. 4 ಬ್ಲಡ್ ಗ್ರೂಪ್ಸು ಪಾಸಿಬಲ್ ಇದೆ. ನೆಕ್ಸ್ಟ್ 45. ಕ್ವಶನ್ ನಂಬರ್ 45. ಮ್ಯಾಚ್ ದ ಕಾಲಮ್ 1 ವಿತ್ ಕಾಲಮ್ 2. ಇಲ್ಲಿ ಕಂಡೀಷನ್ಸ್ಗಳನ್ನು ಕೊಟ್ಟಿದ್ದಾರೆ ನೋಡಿ. ಕಾಲಮ್ 1 ಮತ್ತು ಕಾಲಮ್ 2ನ ನಾವೀಗ ಮ್ಯಾಚ್ ಮಾಡಬೇಕು. ಆಟೋಸೋಮಲ್ ಟ್ರೈಸೋಮಿ ಅಂತ ಹೇಳಿದ್ರೇನು? ಆಟೋಸೋಮ್ಸ್ಗಳಲ್ಲಿ ಒಂದು ಕ್ರೋಮೋಸೋಮು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಎಕ್ಸಾಂಪಲ್ ಯಾವುದು? ಡೌನ್ ಸಿಂಡ್ರೋಮ್. ಟ್ರೈಸೋಮಿ 21 ಅಂತ ಕರಿತೀವಲ್ವಾ. ಸೊ ನೋಡಿ, A4 ಯಾವುದರಲ್ಲಿದೆ ಆಪ್ಷನ್ನು ನೋಡಿ, C ಮತ್ತು D ಯಲ್ಲಿದೆ. ಈಗ ಇವೆರಡರಲ್ಲಿ ನಾವು ಮ್ಯಾಚ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಆಲೋಸೋಮಲ್ ಟ್ರೈಸೋಮಿಗೆ ಎಕ್ಸಾಂಪಲ್ ಯಾವುದು? ಒಂದು 6 ಕ್ರೋಮೋಸೋಮು ಜಾಸ್ತಿ ಆಗಬೇಕು. ಯಾವುದರಲ್ಲಿ? ಕ್ಲೈನೆಫೆಲ್ಟರ್ ಸಿಂಡ್ರೋಮಲ್ಲಲ್ವಾ. ಸೊ B3 ನೋಡಿ, A4 B3 ಎರಡರಲ್ಲೂ ಇದೆ. ಈಗ C ಮತ್ತು D ನಲ್ಲಿ ಗೊತ್ತಾಗಬೇಕು ಯಾವುದು ಅಂತ, ಹೌದಲ್ವಾ? ನೋಡಿ, A4 ಆಯಿತು, ನೋಡಿ A4 ಆಯಿತು, B3 ಆಯಿತು.
ಆಲೋಸೋಮಲ್ ಮೋನೋಸೋಮಿ ಯಾವುದು ಅಂದರೆ ಸೆಕ್ಸ್ ಕ್ರೋಮೋಸೋಮ್ಸಲ್ಲಿ ಒಂದು ಕ್ರೋಮೋಸೋಮ್ ಕಡಿಮೆ ಆಗುವಂಥದ್ದು ಯಾವುದರಲ್ಲಿ? ಟರ್ನರ್ಸ್ ಸಿಂಡ್ರೋಮ್ ಅಲ್ವಾ? ನೋಡಿ C1 ಆಪ್ಷನ್ ಡಿ. ಇನ್ನು ಸಿಸ್ಟಿಕ್ ಫೈಬ್ರೋಸಿಸ್ ಮೆಂಡೆಲಿಯನ್ ಡಿಸಾರ್ಡರ್, ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಅದು ಸಿಸ್ಟಿಕ್ ಫೈಬ್ರೋಸಿಸ್ಸು. ಹೌದಾ? ಸೊ 4 ಕೂಡ ಕರೆಕ್ಟ್ ಆಗಿದೆ, ಆಪ್ಷನ್ ಡಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 46. ವಿಚ್ ಅಮಾಂಗ್ ದ ಫಾಲೋವಿಂಗ್ ಕ್ಯಾರೆಕ್ಟರ್ ಸೆಲೆಕ್ಟೆಡ್ ಬೈ ಮೆಂಡಲ್ ಇನ್ ಪಿ ಪ್ಲಾಂಟ್ ಈಸ್ ರಿಸೆಸಿವ್ ಕ್ಯಾರೆಕ್ಟರ್ ಅಂತ ಕೇಳಿದ್ದಾನೆ. ಸೊ 7 ಕ್ಯಾರೆಕ್ಟರ್ಗಳಿತ್ತು, 14 ವೆರೈಟೀಸ್ ಇತ್ತು. ಆ 14 ವೆರೈಟೀಸ್ಗಳಲ್ಲಿ 7 ಡಾಮಿನೆಂಟು, ಇನ್ನು 7 ರಿಸೆಸಿವ್. ಸೊ ಆ ರಿಸೆಸಿವ್ ಕ್ಯಾರೆಕ್ಟರ್ ಯಾವುದು ಅಂತ ಅವ್ನು ಕೇಳ್ತಾ ಇದ್ದಾನೆ. ಓಕೆನಾ? ನೋಡಿ, ಇನ್ಫ್ಲೇಟೆಡ್ ಅಲ್ಲ, ಇನ್ಫ್ಲೇಟೆಡ್ ಡಾಮಿನೆಂಟು. ಇದಕ್ಕೆ ರಿಸೆಸಿವ್ ಯಾವುದು? ಕಾನ್ಸ್ಟ್ರಿಕ್ಟೆಡ್. ಓಕೆ. ಇನ್ನು ಗ್ರೀನ್ ಪಾಡ್ ಕಲರಾ? ಅಲ್ಲ. ಹೌದಾ? ಪಾಡ್ ಕಲರ್ ಗ್ರೀನು, ಅದಕ್ಕೆ ರಿಸೆಸಿವ್ ಕ್ಯಾರೆಕ್ಟರು ಯೆಲ್ಲೋ. ಸೊ ನೀವು ಕನ್ಫ್ಯೂಷನ್ ಆಗ್ತೀರಿ ಯಾವುದ್ರ ಜೊತೆ ಗೊತ್ತಾ? ಪಾಡ್ ಕಲರ್ ಮತ್ತು ಸೀಡ್ ಕಲರ್ ನಡುವೆ. ನೆನಪಿರಲಿ, ಪಾಡ್ ಕಲರಲ್ಲಿ ಗ್ರೀನ್ ಡಾಮಿನೆಂಟು, ಸೀಡ್ ಕಲರಲ್ಲಿ ಯೆಲ್ಲೋ ಡಾಮಿನೆಂಟು. ಓಕೆ, ಇಲ್ಲಿ ಸೀಡ್ ಕಲರ್ ಕೊಟ್ಟಿಲ್ಲ, ಅದು ನಮಗೆ ಬೇಡ. ಇನ್ನು 46 ವೈಟ್ ಫ್ಲವರ್ಸ್ ಅಂತ ಕೊಟ್ಟಿದ್ದಾರೆ, ಇದು ರಿಸೆಸಿವ್ ಕ್ಯಾರೆಕ್ಟರ್ ಆಗುತ್ತೆ. ಯಾಕಂದರೆ ಡಾಮಿನೆಂಟ್ ಕ್ಯಾರೆಕ್ಟರ್ ಯಾವುದು? ವೈಲೆಟ್ ಫ್ಲವರ್ಸ್. ವೈಲೆಟ್ ಫ್ಲವರ್ಸ್ ಡಾಮಿನೆಂಟ್, ವೈಟ್ ಫ್ಲವರ್ಸು ರಿಸೆಸಿವ್. ಸೊ ಆಪ್ಷನ್ ಸಿ ಆಗುತ್ತೆ. ಇನ್ನು ಡಿನಲ್ಲಿ ಆಕ್ಸಿಲರಿ ಫ್ಲವರ್, ಟರ್ಮಿನಲ್ ಫ್ಲವರ್. ಹೌದಾ? ಆಕ್ಸಿಲರಿ ಫ್ಲವರು ಡಾಮಿನೆಂಟು, ಟರ್ಮಿನಲ್ ಫ್ಲವರು ರಿಸೆಸಿವ್. ಈಗ ರಿಸೆಸಿವ್ ಕ್ಯಾರೆಕ್ಟರ್ ಇರೋದು ಯಾವುದು ಅಂತ ಹೇಳಿದ್ರೆ ವೈಟ್ ಫ್ಲವರ್. ಕ್ವಶನ್ ನಂಬರ್ 47 ನೋಡಿ. XO ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಆ್ಯಂಡ್ XY ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಅಂತ ಕೇಳಿದ್ದಾರೆ. ಇದು ಡೈರೆಕ್ಟ್ ಕ್ವಶನ್ನು. ದೇ ಆರ್ ದ ಎಕ್ಸಾಂಪಲ್ಸ್ ಫಾರ್ ಮೇಲ್ ಹೆಟರೋಗ್ಯಾಮಿಟಿ. ಮೇಲ್ಸಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಗ್ಯಾಮೆಟ್ಸು ಪ್ರೊಡ್ಯೂಸ್ ಆಗುತ್ತೆ, ಹಾಗಾಗಿ ಮೇಲ್ ಹೆಟರೋಗ್ಯಾಮಿಟಿ. ಹೌದಾ? XY ಅಂತ ಹೇಳಿದ್ರೆ ಇದು ಮೇಲಿನ ಕ್ರೋಮೋಸೋಮ್ಸು. ಇದರಲ್ಲೂ ಅಷ್ಟೇ, ಹ್ಯೂಮನ್ಸಲ್ಲಿ ಮೇಲಿನ ಕ್ರೋಮೋಸೋಮ್ಸು. X0 ಅಂತ ಹೇಳಿದ್ರೆ ಇದು ಗ್ರಾಸ್ ಹಾಪರಿನ ಮೇಲ್ ಕ್ರೋಮೋಸೋಮ್ಸು. ಓಕೆ, ಹಾಗಾಗಿ ಹ್ಯೂಮನ್ಸು ಡ್ರಾಸೋಫಿಲಾ ಆ್ಯಂಡ್ ಗ್ರಾಸ್ ಹಾಪರ್ಗಳಲ್ಲಿ ಮೇಲ್ ಹೆಟರೋಗ್ಯಾಮಿಟಿನ ನಾವು ಅಬ್ಸರ್ವ್ ಮಾಡ್ಬೋದು. 48 ಕ್ವಶನ್ ನಂಬರ್ 48 ನೋಡಿ. ಎಕ್ಸಾಂಪಲ್ ಫಾರ್ ನಾನ್ ಮೆಂಡೆಲಿಯನ್ ಡಿಸಾರ್ಡರ್ ಅಂತ ಕೇಳಿದ್ದಾರೆ. ಥ್ಯಾಲಸೇಮಿಯಾ, ಹಿಮೋಫಿಲಿಯಾ, ಸಿಸ್ಟಿಕ್ ಫೈಬ್ರೋಸಿಸ್, ಡೌನ್ ಸಿಂಡ್ರೋಮ್. ಸೊ ಯಾವುದಿರ್ಬೋದು ನೋಡಿ? ಥ್ಯಾಲಸೇಮಿಯಾ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರು, ಹಿಮೋಫಿಲಿಯಾ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರು, ಸಿಸ್ಟಿಕ್ ಫೈಬ್ರೋಸಿಸ್ ಆಟೋಸೋಮಲ್ ರಿಸೆಸಿವ್ ಡಿಸಾರ್ಡರು, ಡೌನ್ ಸಿಂಡ್ರೋಮು ಕ್ರೋಮೋಸೋಮಲ್ ಡಿಸಾರ್ಡರು. ಮೆಂಡೆಲಿಯನ್ ಡಿಸಾರ್ಡರ್ ಅಲ್ಲ ಇದು. ಓಕೆ, ಸೊ ನಾನ್ ಮೆಂಡೆಲಿಯನ್ ಡಿಸಾರ್ಡರ್ ಅಂತ ಕೂಡ ಕರಿಬೋದು ಇದನ್ನು. ಸೊ ಆಪ್ಷನ್ ಯಾವುದಾಯ್ತಪ್ಪ? ಡಿ, ನಾನ್ ಮೆಂಡೆಲಿಯನ್ ಡಿಸಾರ್ಡರ್ ಅಥವಾ ಕ್ರೋಮೋಸೋಮಲ್ ಡಿಸಾರ್ಡರ್. ನೋಡಿ, ಕ್ವಶನ್ ಮತ್ತೆ ರಿಪೀಟ್ ಆಗಿದೆ. ಗೈನೆಕೋಮ್ಯಾಸ್ಟಿಯಾ ಇಸ್ ಅ ಸಿಂಪ್ಟಮ್ ಆಫ್ ಅಂತ ಕೇಳಿದ್ದಾರೆ. ಯಾವುದು? ಕ್ಲೈನೆಫೆಲ್ಟರ್ಸ್ ಸಿಂಡ್ರೋಮ್. ಕ್ವಶನ್ ನಂಬರ್ 50 ನೋಡಿ. ದ ಅಫೆಕ್ಟೆಡ್ ಮೇಲ್ ಇನ್ ಪೆಡಿಗ್ರಿ ಚಾರ್ಟ್ ಈಸ್ ಸಿಂಬಲೈಸ್ಡ್ ಬೈ ಅಂತ ಕೇಳಿದ್ದಾರೆ. ಇದು ಕೂಡ ಗೊತ್ತಿದೆ. ಯಾವುದು? ಆಪ್ಷನ್ ಎ, ಅಫೆಕ್ಟೆಡ್ ಮೇಲ್. ನಾರ್ಮಲ್ ಅಥವಾ ಹೆಲ್ದಿ ಮೇಲ್, ಅಫೆಕ್ಟೆಡ್ ಬಟ್ ಸೆಕ್ಸ್ ಅನ್ಸ್ಪೆಸಿಫೈಡ್, ಇಲ್ಲಿ ಹೆಲ್ದಿ ಫೀಮೇಲ್. ಓಕೆ, ಸೊ ಇಲ್ಲಿ ಕೇಳಿರೋದು ಅಫೆಕ್ಟೆಡ್ ಮೇಲು, ಹಾಗಾಗಿ ಆಪ್ಷನ್ ಎ. ಕ್ವಶನ್ ನಂಬರ್ 51. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಅಂದರೆ ಒಂದು ಯಾವುದೋ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಇನ್ನು 3 ಇನ್ಕರೆಕ್ಟ್ ಆಗಿದೆ. ಎ, ಚೇಂಜ್ ಇನ್ ಹೋಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಈಸ್ ಕಾಲ್ಡ್ ಅನ್ಯೂಪ್ಲಾಯ್ಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದೇನಾಗುತ್ತೆ? ರಾಂಗ್ ಆಗುತ್ತೆ, ಇನ್ಕರೆಕ್ಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಚೇಂಜ್ ಇನ್ ಹೋಲ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಅಂತ ಹೇಳಿದ್ರೆ ಅದು ಪಾಲಿಪ್ಲಾಯ್ಡಿ, ಅನ್ಯೂಪ್ಲಾಯ್ಡಿ ಅಲ್ಲ. ಅನ್ಯೂಪ್ಲಾಯ್ಡಿ ಅಂತ ಹೇಳಿದ್ರೇನು? ಲಾಸ್ ಆರ್ ಗೈನ್ ಆಫ್ 1 or 2 ಕ್ರೋಮೋಸೋಮ್ಸ್. ಓಕೆ, ಸೊ ಇದು ಅಲ್ಲ, ರಾಂಗ್ ಸ್ಟೇಟ್ಮೆಂಟ್ ಅದು. ಇನ್ನು ಸಿಕ್ಕಲ್ ಸೆಲ್ ಅನಿಮಿಯಾ ಇಸ್ ಅ ಕ್ವಾಂಟಿಟೇಟಿವ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ರಾಂಗ್. ಯಾಕೆ ನೋಡಿ, ಇದ್ರೆ ಸ್ವಲ್ಪ ಜಾಸ್ತಿ ಗಮನ ಕೊಡಬೇಕು ನೀವು. ಏನು? ಸಿಕ್ಕಲ್ ಸೆಲ್ ಅನಿಮಿಯಾ ಮತ್ತು ಥ್ಯಾಲಸೇಮಿಯಾ ಎರಡೂ ಕೂಡ ಬ್ಲಡ್ ರಿಲೇಟೆಡ್ ಡಿಸಾರ್ಡರ್ಸೇ. ಈವನ್ ಹಿಮೋಫಿಲಿಯಾ ಕೂಡ ಬ್ಲಡ್ ರಿಲೇಟೆಡ್ ಡಿಸಾರ್ಡರೇ. ಅದರಲ್ಲಿ ಸಿಕ್ಕಲ್ ಸೆಲ್ ಅನಿಮಿಯಾ ಮತ್ತು ಥ್ಯಾಲಸೀಮಿಯಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸಿಕ್ಕಲ್ ಸೆಲ್ ಅನಿಮಿಯಾದಲ್ಲಿ RBCಯ ಕ್ವಾಲಿಟಿ ಡ್ಯಾಮೇಜ್ ಆಗಿದೆ. ಸೊ ಅದು ಕ್ವಾಲಿಟೇಟಿವ್ ಪ್ರಾಬ್ಲಮ್ಮು. ಯಾವುದು? ಸಿಕ್ಕಲ್ ಸೆಲ್ ಅನಿಮಿಯಾ ಕ್ವಾಲಿಟೇಟಿವ್ ಪ್ರಾಬ್ಲಮ್, ಕ್ವಾಲಿಟೇಟಿವ್ ಡಿಸಾರ್ಡರ್.
ಬಟ್ ಥ್ಯಾಲಸೇಮಿಯಾ ಇದೆಯಲ್ಲ, ಅದು ಕ್ವಾಂಟಿಟೇಟಿವ್ ಪ್ರಾಬ್ಲಮ್. ಅಲ್ಲಿ ಆರ್ ಬಿ ಸಿಯ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಓಕೆನಾ? ಹಾಗಾಗಿ ಇದು ಕೂಡ ರಾಂಗ್ ಸ್ಟೇಟ್ಮೆಂಟೇ. ಇನ್ನು ಸಿ, ಫೀಮೇಲ್ ಕ್ಯಾರಿಯರ್ ಫಾರ್ ಹಿಮೋಫಿಲಿಯಾ ಮೇ ಟ್ರಾನ್ಸ್ಮಿಟ್ ದ ಡಿಸೀಸ್ ಟು ಸನ್ಸ್ ಅಂತ ಹೇಳಿದ್ದಾರೆ. ಆಪ್ಷನ್ ಸಿನಲ್ಲಿ. ಡಿನಲ್ಲಿ ಏನಿದೆ? ಥ್ಯಾಲಸೇಮಿಯಾ ಇಸ್ ಎ ಕ್ವಾಲಿಟೇಟಿವ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ. ಇದು ಕೂಡ ರಾಂಗು. ಹಾಗಾದ್ಮೇಲೆ ಆಪ್ಷನ್ ಸಿ ಏನಾಗಿರಬೇಕು? ರೈಟ್ ಆಗಿರಬೇಕು. ರೈಟ್ ಆಪ್ಷನ್ ಅಂದರೆ ಏನು? ಫೀಮೇಲ್ ಕ್ಯಾರಿಯರ್ ಫಾರ್ ಹಿಮೋಫಿಲಿಯಾ. ಈಗ ಫಾರ್ ಎಕ್ಸಾಂಪಲ್ಲು ನೋಡಿ, ಮೇಲ್, ಫೀಮೇಲ್. ಓಕೆ, ಈಗ ಮೇಲ್, ಫೀಮೇಲ್ ಈಸ್ ಕ್ಯಾರಿಯರ್ ಫಾರ್ ಹಿಮೋಫಿಲಿಯಾ ಅಂತ ಹೇಳ್ತಾ ಇದ್ದಾರೆ. ಹೆಚ್ ನೋಡಿ, ಈ ಒಂದು ಕ್ರೋಮೋಸೋಮಲ್ಲಿ ಅಫೆಕ್ಟೆಡ್ ಜೀನ್ ಇದೆ. ಸೊ ಕ್ಯಾರಿಯರ್ ಜೀನ್ ಈ ಒಂದು ಎಕ್ಸ್ ಕ್ರೋಮೋಸೋಮಲ್ಲಿ ಇದೆ. ಸೊ ಇವಳು ಅಂದರೆ ಮದರ್ ಅವಳ ಸನ್ಗೆ, ಅಂದರೆ ಎಕ್ಸ್ ವೈ ಇದೆಯಲ್ಲ, ಎಕ್ಸ್ ವೈ ಕ್ರೋಮೋಸೋಮ್ ಅಲ್ವಾ, ಎಕ್ಸ್ ವೈ ಕ್ರೋಮೋಸೋಮ್ಸ್ ಅಲ್ವಾ ಅವಳ ಸನ್ ಅಂತ ಹೇಳಿದ್ರೆ, ಅವನಿಗೆ ಈ ಡಿಸಾರ್ಡರ್ನ ಟ್ರಾನ್ಸ್ಮಿಟ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಹೌದು, ಯಾಕೆ ಹೇಳಿ? ನೋಡಿ, ಸನ್ಗೆ ಮದರಿಂದ ಎಕ್ಸ್ ಕ್ರೋಮೋಸೋಮ್ ಬರಬೇಕು, ಫಾದರಿಂದ ವೈ ಕ್ರೋಮೋಸೋಮ್ ಬರಬೇಕು, ಕರೆಕ್ಟಾ? ಈ ಎರಡು ಎಕ್ಸ್ ಕ್ರೋಮೋಸೋಮಲ್ಲಿ ಈ ಒಂದು ಎಕ್ಸ್ ಕ್ರೋಮೋಸೋಮ್ ಬಂದರೆ ಪ್ರಾಬ್ಲಮ್ ಇಲ್ಲ, ಬಟ್ ಈ ಎಕ್ಸ್ ಕ್ರೋಮೋಸೋಮ್ ಬಂದರೆ ಪ್ರಾಬ್ಲಮ್ ಇದೆ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ಮೇ ಟ್ರಾನ್ಸ್ಮಿಟ್ ದ ಡಿಸೀಸ್ ಟು ಹರ್ ಸನ್ ಅಂತ. ಹಾಗಾಗಿ ಟ್ರಾನ್ಸ್ಮಿಟ್ ಆಗುವಂಥ ಸಾಧ್ಯತೆ ಇದೆ, ಟ್ರಾನ್ಸ್ಮಿಟ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಏನಾಗುತ್ತೆ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ನೋಡಿ, ಕ್ವಶನ್ ನಂಬರ್ 52. ಜೀನ್ ಮ್ಯಾಪಿಂಗ್ ಟೆಕ್ನಾಲಜಿ ವಾಸ್ ಡೆವಲಪ್ಡ್ ಬೈ ಅಂತ ಹೇಳಿದ್ದಾರೆ. ಸೊ ಇದು ಡೈರೆಕ್ಟ್ ಕ್ವಶನ್ನು. ಯಾರು? ಆಪ್ಷನ್ ಬಿ, ಆಲ್ಫ್ರೆಡ್ ಸ್ಟಟವೆಂಟ್. ಓಕೆ, 2023 ಕೇಳಿರುವಂಥ ಕ್ವಶನ್ 53. ಫೈಂಡ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, 2 ಸ್ಟೇಟ್ಮೆಂಟ್ ಇದೆ. ಆ 2 ಸ್ಟೇಟ್ಮೆಂಟ್ಸ್ಗಳಲ್ಲಿ ಕರೆಕ್ಟ್ ಯಾವುದು ಅಂತ ನಾವು ಈಗ ಹೇಳಬೇಕಾಗತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಜನರಲಿ ಎ ಜೀನ್ ರೆಗ್ಯುಲೇಟ್ಸ್ ಎ ಟ್ರೇಟ್ ಬಟ್ ಸಮ್ಟೈಮ್ಸ್ ಒನ್ ಜೀನ್ ಹ್ಯಾಸ್ ಎಫೆಕ್ಟ್ ಆನ್ ಮಲ್ಟಿಪಲ್ ಟ್ರೇಟ್ಸ್. ಹೌದಾ? ಯೂಶಲಿ ಒಂದು ಜೀನು ಒಂದು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡುತ್ತೆ, ಬಟ್ ಸಮ್ಟೈಮ್ಸ್ ಕೆಲವೊಮ್ಮೆ ಒಂದು ಜೀನು ಮಿನಿ ಕ್ಯಾರೆಕ್ಟರ್ಸ್ಗಳನ್ನು ಕಂಟ್ರೋಲ್ ಮಾಡುತ್ತೆ. ಹೌದಾ ಅಂತ ಕೇಳ್ತಾ ಇದ್ದಾರೆ. ಹೌದಲ್ವಾ? ಅದಕ್ಕೆ ಎಕ್ಸಾಂಪಲ್ ಯಾವುದಪ್ಪ? ಪ್ಲಿಯೋಟ್ರೋಪಿ, ಓಕೆ, ಫಿನೈಲ್ ಕೀಟೋನ್ಯೂರಿಯಾ ಎಕ್ಸಾಂಪಲ್ ಇದೆ ಅಲ್ವಾ? ಸೊ ಸ್ಟೇಟ್ಮೆಂಟ್ 1 ಕರೆಕ್ಟ್ ಆಗುತ್ತೆ. ಇನ್ನು ಸ್ಟೇಟ್ಮೆಂಟ್ 2 ನೋಡಿ, ದ ಟ್ರೈಟ್ ಎ ಬಿ ಬ್ಲಡ್ ಗ್ರೂಪ್ ಆಫ್ ಮ್ಯಾನ್ ಈಸ್ ರೆಗ್ಯುಲೇಟೆಡ್ ಬೈ ಒನ್ ಡಾಮಿನೆಂಟ್ ಅಲೀಲ್ ಆ್ಯಂಡ್ ಅನದರ್ ರಿಸೆಸಿವ್ ಅಲೀಲ್, ಹೆನ್ಸ್ ಇಟ್ ಈಸ್ ಕೋಡಾಮಿನೆಂಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದು ಗೊತ್ತಾಗುತ್ತೆ ನಿಮಗೆ. ಏನು ರಾಂಗ್ ಸ್ಟೇಟ್ಮೆಂಟ್ ಅಲ್ವಾ? ಕೋಡಾಮಿನೆನ್ಸಿನ ಡೆಫಿನಿಷನ್ನೇ ಇಲ್ಲಿ ರಾಂಗ್ ಆಗುತ್ತಲ್ವ ಅವ್ರು ಹೇಳ್ತಿರೋ ಪ್ರಕಾರ. ಎರಡೂ ಅಲೀಲ್ಸ್ಗಳು ಎಕ್ಸ್ಪ್ರೆಸ್ ಆಗಬೇಕಲ್ವಾ? ಎ ಬಿ ಬ್ಲಡ್ ಗ್ರೂಪಲ್ಲಿ ಐ ಬಿ ಎರಡೂ ಕೂಡ ಎಕ್ಸ್ಪ್ರೆಸ್ ಆಗುತ್ತೆ, ಹಾಗಾಗಿನೇ ಅದು ಕೋಡಾಮಿನೆನ್ಸು. ಹಾಗಾಗಿ ಸ್ಟೇಟ್ಮೆಂಟ್ ಬಿ ರಾಂಗ್ ಆಗುತ್ತೆ, ಸ್ಟೇಟ್ಮೆಂಟ್ ಎ ರೈಟ್ ಆಗುತ್ತೆ. ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ರಾಂಗ್. ಸೊ ಆಪ್ಷನ್ ಯಾವುದು? ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್, ರಾಂಗ್. ಬೋತ್ ಸ್ಟೇಟ್ಮೆಂಟ್ 1 ಆರ್ ಕರೆಕ್ಟ್, ರಾಂಗ್. ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್, ರಾಂಗ್. ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್, ರಾಂಗ್. ಆಪ್ಷನ್ ಡಿ, ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್. ನೋಡಿ, ಕ್ವಶನ್ ನಂಬರ್ 54. ಇನ್ ಮೇಲ್ ಹೆಟ್ರೋಗ್ಯಾಮೆಟಿಕ್ ಟೈಪ್ ಆಫ್ ಸೆಕ್ಸ್ ಡಿಟರ್ಮಿನೇಷನ್ ಡ್ಯಾಶ್. ಇದು ಅಷ್ಟೇ ಈಸಿ ಕ್ವಶನ್, 2023 ಕೇಳಿರುವಂಥದ್ದು. ಮೇಲ್ ಹೆಟ್ರೋಗ್ಯಾಮೆಟಿಕ್ ಅಂತ ಹೇಳಿದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಫೀಮೇಲ್ ಪೇರೆಂಟ್ ಪ್ರೊಡ್ಯೂಸಸ್ ಡಿಸಿಮಿಲರ್ ಗ್ಯಾಮೆಟ್ಸಾ? ಅಲ್ಲ, ಅದು ಫೀಮೇಲ್ ಹೆಟ್ರೋಗ್ಯಾಮೆಟಿಕ್ ಆಗುತ್ತೆ. ಓಕೆ, ಮೇಲ್ ಪೇರೆಂಟ್ ಪ್ರೊಡ್ಯೂಸಸ್ ಡಿಸಿಮಿಲರ್ ಗ್ಯಾಮೆಟ್ಸಾ? ಎಸ್. ಹೌದಾ? ಮೇಲ್ ಡು ನಾಟ್ ಪ್ರೊಡ್ಯೂಸಸ್ ಗ್ಯಾಮೆಟ್ಸು ರಾಂಗ್ ಆಗುತ್ತೆ. ಮೇಲ್ ಗ್ಯಾಮೆಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಲೇಬೇಕು. ಇನ್ನು ಮೇಲ್ ಪೇರೆಂಟ್ ಪ್ರೊಡ್ಯೂಸಸ್ ಸಿಮಿಲರ್ ಗ್ಯಾಮೆಟ್ಸು ಅಲ್ಲ. ಸೊ ಆಪ್ಷನ್ ಬಿ, ಹೌದಲ್ವಾ? ಆಪ್ಷನ್ ಬಿ, ಮೇಲ್ ಪೇರೆಂಟ್ ಪ್ರೊಡ್ಯೂಸಸ್ ಡಿಸಿಮಿಲರ್ ಗ್ಯಾಮೆಟ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 55. ಇನ್ ಒನ್ ಆಫ್ ದ ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟ್ಸ್ ಎ ಹೋಮೋಸೈಗಸ್ ಡಾಮಿನೆಂಟ್ ಪೇರೆಂಟ್ ಆ್ಯಂಡ್ ಹೋಮೋಸೈಗಸ್ ರಿಸೆಸಿವ್ ಪೇರೆಂಟ್ ಆರ್ ಕ್ರಾಸ್ಡ್ ಫಾರ್ ಎ ಟ್ರೇಟ್. ಯಾವುದೊಂದು ಹೈಬ್ರಿಡೈಸೇಷನ್ ಎಕ್ಸ್ಪೆರಿಮೆಂಟು, ಅದರಲ್ಲಿ ಹೋಮೋಸೈಗಸ್ ಡಾಮಿನೆಂಟ್, ಫಾರ್ ಎಕ್ಸಾಂಪಲ್ ಈಗ ಟಾಲ್ ಡ್ವಾರ್ಫ್ ಅಂತಲೇ ತಗೊಳ್ಳಿ. ಅದರಲ್ಲಿ ಕ್ಯಾಪಿಟಲ್ ಟಿ ಹೋಮೋಸೈಗಸ್ ಡಾಮಿನೆಂಟ್ ಈಸ್ ಕ್ರಾಸ್ಡ್ ವಿತ್ ಹೋಮೋಸೈಗಸ್ ರಿಸೆಸಿವ್ ಟ್ರೇಟ್. ಈಗ ಅದರ ಮುಂದೆ ಏನಾಗುತ್ತೆ, ನೆಕ್ಸ್ಟ್ ಏನು ಅಂತ ಕೇಳ್ತಾ ಇದ್ದಾರೆ. ಆ್ಯಂಡ್ ಇದು ಜನರಲ್ ಆಗಿ ಏನು ಮೆಂಡೆಲಿಯನ್ ಇನ್ಹೆರಿಟೆನ್ಸನ್ನು ಶೋ ಮಾಡಬೇಕು
ಆ ಒಂದು ಅದೇ ಪ್ಯಾಟರ್ನ್ನ ಫಾಲೋ ಮಾಡುತ್ತೆ ಇದು. ಅದನ್ನು ಕೂಡ ಇಲ್ಲಿ ಬ್ರ್ಯಾಕೆಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು ಆಪ್ಷನ್ ಎನಲ್ಲಿ ಏನು ಕೊಡ್ತಾ ಇದ್ದಾರೆ, ಡಾಮಿನೆಂಟ್ ಪೇರೆಂಟ್ ಟ್ರೇಟ್ ಅಪಿಯರ್ಸ್ ಇನ್ ಬೋತ್ F1 F2 ಜನರೇಷನ್ಸ್, ರಿಸೆಸಿವ್ ಪೇರೆಂಟ್ ಟ್ರೇಟ್ ಅಪಿಯರ್ ಇನ್ ಓನ್ಲಿ F2 ಜನರೇಷನ್ ಅಂತ ಹೇಳಿದ್ದಾರೆ. ನೋಡಿ ಇದು ಸರಿ ಅಂತ ಅನ್ನಿಸ್ತಾ ಇದೆ. ಈಗ ಡಾಮಿನೆಂಟ್ ಕ್ಯಾರೆಕ್ಟರ್ ಯಾವುದು, ಡಾಮಿನೆಂಟ್ ಪೇರೆಂಟ್ ಯಾವುದಪ್ಪ, ಟಾಲು F1ನಲ್ಲೂ ಬರುತ್ತೆ, F2ನಲ್ಲೂ ಬರುತ್ತೆ. ಓಕೆ, ರಿಸೆಸಿವ್ ಪೇರೆಂಟ್ ಟ್ರೇಟ್ ಅಪಿಯರ್ಸ್ ಓನ್ಲಿ ಇನ್ F2 ಜನರೇಷನ್. ಹೌದಾ, ರಿಸೆಸಿವ್ ಕ್ಯಾರೆಕ್ಟರ್ ಯಾವುದು ಡ್ವಾರ್ಫು F2ನಲ್ಲಿ ಮಾತ್ರ ಬರೋದು. ಸೊ ಇದು ಸ್ಟೇಟ್ಮೆಂಟ್ ಕರೆಕ್ಟಾಗಿದೆ. ಓಕೆ, ಅವ್ರು ಅದನ್ನೇ ಕೇಳ್ತಿರೋದು. ನೆಕ್ಸ್ಟು ಇನ್ನು ಬಿ ನೋಡೋಣ, ಒಂದ್ಸಲಿ ಎಲ್ಲ ಆಪ್ಷನ್ಸ್ಗಳನ್ನು ನೋಡ್ಕೊಂಬರೋಣ. ಬಿ, ಡಾಮಿನೆಂಟ್ ಪೇರೆಂಟ್ ಟ್ರೇಟ್ ಅಪಿಯರ್ಸ್ ಇನ್ F1 ಜನರೇಷನ್ ಕರೆಕ್ಟ್ ಆಗಿದೆ. ಆ್ಯಂಡ್ ರಿಸೆಸಿವ್ ಪೇರೆಂಟ್ ಟ್ರೇಟ್ ಅಪಿಯರ್ಸ್ ಇನ್ ಓನ್ಲಿ F2 ಜನರೇಷನ್. ಅಂದರೆ ಇವ್ರ ಪ್ರಕಾರ, ಈ ಆಪ್ಷನ್ ಪ್ರಕಾರ ಏನು, F1 ಜನರೇಷನಲ್ಲಿ ಮಾತ್ರ ಡಾಮಿನೆಂಟ್ ಪೇರೆಂಟ್ ಬರುತ್ತೆ, F2 ಜನರೇಷನಲ್ಲಿ ರಿಸೆಸಿವ್ ಪೇರೆಂಟ್ ಮಾತ್ರ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ರಾಂಗ್ ಸ್ಟೇಟ್ಮೆಂಟ್. ಇನ್ನು ಡಾಮಿನೆಂಟ್ ಪೇರೆಂಟ್ ಟ್ರೇಟ್ ಅಪಿಯರ್ಸ್ ಇನ್ F2 ಜನರೇಷನ್ ಕರೆಕ್ಟ್ ಆಗಿದೆ. ಆ್ಯಂಡ್ ರಿಸೆಸಿವ್ ಪೇರೆಂಟ್ ಅಪಿಯರ್ಸ್ ಇನ್ F1 ಜನರೇಷನ್ ರಾಂಗ್. ರಿಸೆಸಿವ್ ಪೇರೆಂಟು F1 ಜನರೇಷನಲ್ಲಿ ಬರಲ್ಲ. ಇನ್ನು ಡಿನಲ್ಲಿ ಡಾಮಿನೆಂಟ್ ಪೇರೆಂಟ್ ಟ್ರೇಟ್ ಅಪಿಯರ್ಸ್ ಇನ್ F1 ಜನರೇಷನ್ ಕರೆಕ್ಟ್ ಆಗಿದೆ. ಆ್ಯಂಡ್ ರಿಸೆಸಿವ್ ಪೇರೆಂಟ್ ಟ್ರೇಟ್ ಅಪಿಯರ್ಸ್ ಇನ್ F2 ಜನರೇಷನ್. ನೋಡಿ, ಈ ಒಂದು ಆಪ್ಷನ್ ಪ್ರಕಾರ ಡಾಮಿನೆಂಟ್ ಪೇರೆಂಟು F1 ಜನರೇಷನಲ್ಲಿ ಮಾತ್ರ ಬರುತ್ತೆ, ರಿಸೆಸಿವ್ ಪೇರೆಂಟು F2 ಜನರೇಷನಲ್ಲಿ ಮಾತ್ರ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ರಾಂಗ್ ಆಗುತ್ತೆ. ಸೊ ರೈಟ್ ಆಪ್ಷನ್ ಯಾವುದು, ಆಪ್ಷನ್ ಎ, ಡಾಮಿನೆಂಟ್ ಪೇರೆಂಟ್ ಟ್ರೇಟ್ ಅಪಿಯರ್ಸ್ ಇನ್ ಬೋತ್ F1 ಆ್ಯಂಡ್ F2 ಜನರೇಷನ್ಸ್, ರಿಸೆಸಿವ್ ಪೇರೆಂಟ್ ಟ್ರೇಟ್ ಅಪಿಯರ್ಸ್ ಇನ್ ಓನ್ಲಿ F2 ಜನರೇಷನ್. ಓಕೆನಾ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಷ್ಟು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನಿನ ಪ್ರೀವಿಯಸ್ ಇಯರ್ KCET ಕ್ವಶನ್ಸ್ಗಳು. ನಾನು ಮೊದಲೇ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿರೋ ಹಾಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು, 2023 ನೋಡಿ ಎಷ್ಟು ಕ್ವಶನ್ಸ್ ಕೇಳಿದ್ದಾರೆ, 1 2 3 4 5 ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. 2023 5 ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಸೊ 2024 5 ಕ್ವಶನ್ಸ್ ಕೇಳಿದ್ದಾರೆ. ಅಂದರೆ 5 ಕ್ವಶನ್ಸ್ಗಳು ಈ ಒಂದು ಚಾಪ್ಟರಿಂದನೇ ಬರುತ್ತೆ. ಆಮೇಲೆ ಈ ಒಂದು ಪ್ಯಾಟರ್ನನ್ನೇ, ಈ ಕ್ವಶನ್ಸ್ಗಳ ಪ್ಯಾಟರ್ನನ್ನೇ ಫಾಲೋ ಮಾಡಬೇಕು. ಆಲ್ಮೋಸ್ಟ್ ಎಲ್ಲ ಥರದ ಪ್ಯಾಟರ್ನಲ್ಲೂ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಸೊ ಇದನ್ನು ನೀವು ಒಂದ್ಸಲಿ ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿಗೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ನಾನು ಹಿಂದಿನ ಚಾಪ್ಟರ್ಗಳು ಅಂತ ಹೇಳಿದ್ರೆ ರಿಪ್ರೊಡಕ್ಷನ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಹ್ಯೂಮನ್ ರಿಪ್ರೊಡಕ್ಷನ್, ರಿಪ್ರೊಡಕ್ಟಿವ್ ಹೆಲ್ತ್, ಈ ಚಾಪ್ಟರ್ನ ಪ್ರೀವಿಯಸ್ ಇಯರ್ CET ಕ್ವಶನ್ಸ್ಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕ್ಸ್ಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ನ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು.